ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನೊಬ್ಬ ಮೈಸೂರಿನ ಗಾಯತ್ರಿ ಚಂದ್ರಶೇಖರ್. ಇವತ್ತು ನಿಮ್ಗೆಲ್ಲ ತುಂಬಾ ಉಪಯುಕ್ತವಾಗಿರೋ ವಿಚಾರದ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಏನಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸರಿ, ನಾನು ಒಂದು ಕ್ಲೂ ಕೊಡ್ತೀನಿ, ಅದನ್ನು ಗೆಸ್ ಮಾಡಿ ನೋಡೋಣ. ನಮ್ಮ ಜೀವನ ಸುಖಮಯವಾಗಿರಬೇಕು ಅಂದರೆ ಏನು ಮುಖ್ಯ ಆಗತ್ತೆ? ಅರೆ, ಇಷ್ಟು ಬೇಗ ಗೆಸ್ ಮಾಡಿಬಿಟ್ರಾ? ಹೌದು, ಅದೇ ಆರೋಗ್ಯ. ಇದೇ ತುಂಬ ಮುಖ್ಯವಾಗಿರೋದು. ನಾವೆಲ್ಲ ಕೇಳಿರ್ತೀವಿ ಅಲ್ವಾ, ಆರೋಗ್ಯವೇ ಭಾಗ್ಯ ಅಂತ. ಇದು ಕೇವಲ ಗಾದೆ ಮಾತಲ್ಲ, ಬದುಕಿನ ಸತ್ಯ. ಇವತ್ತಿನ ವಿಷಯ ಇದೆ, ಇದರ ಬಗ್ಗೆನೇ ನಾನು ಹೇಳಬೇಕು ಅಂತ ಬಂದಿರೋದು. ಮಹಿಳೆ ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು, ಯಾವ ಮುಂಜಾಗ್ರತೆ ವಹಿಸಿದರೆ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೋದು, ಅವಳ ದಿನನಿತ್ಯದ ಜೀವನ ಶೈಲಿ ಹೇಗಿದ್ದರೆ ಒಳ್ಳೆಯದು, ಅವಳಿಗೆ ಕಾಡೋ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಯಾವ್ದ್ಯಾವುದು, ಅದಕ್ಕೆ ಪರಿಹಾರ ಏನು ಅನ್ನೋ ಎಲ್ಲ ವಿಚಾರದ ಬಗ್ಗೆ ಇಂದು ನಾನು ಹೇಳ್ತೀನಿ. ಇದಕ್ಕಾಗಿ ನೀವು ಅಂಥ ಕಷ್ಟ ಏನು ಪಡಲೇಬೇಕಾಗಿಲ್ಲ. ನಾನು ಕೆಲವೊಂದು ಟಿಪ್ಸ್ ಕೊಡ್ತಾ ಬರ್ತೀನಿ, ಅದನ್ನು ನೀವೆಲ್ಲ ಪಾಲಿಸಿದರೆ ಆಯಿತು. ಅದು ಏನು ತುಂಬ ಕಷ್ಟದ್ದಲ್ಲಪ್ಪ, ತುಂಬ ಸರಳವಾಗಿರೋದು. ಓಕೆನಾ? ನೀವೆಲ್ಲ ತಯಾರಿದ್ದೀರಿ ತಾನೆ? ಸರಿ, ಹಾಗಾದರೆ ಮತ್ತಿನ್ಯಾಕೆ ತಡ? ನಂಗೆ ಗೊತ್ತು ನಿಮ್ಮ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅಂತ. ಅದೇನು ಹೇಳ್ತಾರೋ ಕೇಳ್ಬಿಡೋಣ. ಸುಲಭ ಇದ್ರೆ ಪಾಲಿಸಿದ್ರಾಯ್ತು. ಅವ್ರು ಹೇಳೋದನ್ನು ಕೇಳಿಸ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅಂದ್ಕೊಂಡು ಆಗಲೇ ರೇಡಿಯೋ ಹಾಕ್ಕೊಂಡು ಕೂತ್ಬಿಟ್ಟಿದ್ದೀರಾ ಅಲ್ವಾ? ಸರಿ ತಾನೇ? ಬನ್ನಿ ಶುರು ಮಾಡಿಬಿಡ್ತೀನಿ. ಮಹಿಳೆಯರೇ, ನಾನು ಪ್ರಾರಂಭ ಮಾಡೋಕೆ ಮುಂಚೆ ನಿಮಗೆಲ್ಲ ನನ್ನದೊಂದು ಪ್ರಶ್ನೆ ಕೇಳ್ತೀನಿ, ಆಯಿತಾ? ನಿಮ್ಮ ಆರೋಗ್ಯಕ್ಕೆ ನೀವೆಲ್ಲ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ ಹಾಗಂತ ನಂಗೆ ಗೊತ್ತಾಗಬೇಕೀಗ. ಸತ್ಯ ಹೇಳಬೇಕು, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ದಿಂಬಿಗೆ ತಲೆ ಊರೋವರೆಗೂ ನಾನು ಅನ್ನೋದನ್ನೇ ಮರೆತು ಬದುಕ್ತಿದ್ದೀರಾ? ಗಂಡ, ಅತ್ತೆ, ಮಾವ, ಮಕ್ಕಳು, ಮೈದ್ನ, ನಾದ್ನಿ, ಅಜ್ಜಿ, ಅಜ್ಜ ಎಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಿರೋ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿದ್ದೀರಾ ಎಂದಾದರೂ, ಅಥವಾ ಕಡೆಗಣಿಸ್ತಾ ಇದ್ದೀರಾ? ಹಾಗೆ ಸುಮ್ಮನೆ ನಿಮ್ಮ ಮನಸ್ಸನ್ನೇ ನೀವು ಕೇಳ್ಕೊಳ್ಳಿ, ನಂಗೆ ಉತ್ತರ ಹೇಳಿ, ಆಯ್ತಾ? ಹೌದು ಮೇಡಮ್, ನನ್ನ ಆರೋಗ್ಯದ ಬಗ್ಗೆನೂ ನಾನು ಕಾಳಜಿ ವಹಿಸ್ತಾ ಇದ್ದೀನಿ ಅಂತೇನಾರು ಹೇಳಿದರೆ ಅದು ಒಳ್ಳೆ ಬೆಳವಣಿಗೆನೆ. ಅದು ಬಿಟ್ಟು ಅಯ್ಯೋ ನನ್ನ ಬಗ್ಗೆನೇ ಚಿಂತೆ ಮಾಡೋದಾ, ಅದಕ್ಕೆ ಟೈಮ್ ಆದರೂ ಎಲ್ಲಿದೆ ಅಂತೇನಾದರೂ ನೀವು ಹೇಳ್ತಾ ಇದ್ದೀರೋ, ಇದು ದೊಡ್ಡ ತಪ್ಪು. ಇದು ನೀವು ಮಾಡ್ತಾ ಇರೋ ದೊಡ್ಡ ತಪ್ಪು. ಮೊದಲು ನೀವು ಚೆನ್ನಾಗಿರಬೇಕು. ನೀವು ಚೆನ್ನಾಗಿದ್ದರೆ ಇಡೀ ಕುಟುಂಬನೇ ಚೆನ್ನಾಗಿರುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಇಡೀ ಕುಟುಂಬದ ಆರೋಗ್ಯದ ಬುನಾದಿ ಅಂತ ನೆನ್ಪಿಟ್ಕೊಳ್ಳಿಪ್ಪ. ಸಂಸಾರ ರಥದ ಒಂದು ಗಾಲಿ ಮುರಿದ್ರೂ ಅದು ಮುಂದೆ ಹೋಗೋದು ತುಂಬ ಕಷ್ಟ ಅನ್ನೋದು ನೆನಪಿರಲಿ. ನಿಮ್ಮ ಮನೇಲಿ, ಹಾಗೆ ಸುಮ್ಮನೆ ಕೇಳ್ತಾ ಇದ್ದೀನಿ, ನಿಮ್ಮ ಮನೇಲಿ ಮಿಕ್ಸಿ ಕೆಟ್ಟೋಯ್ತು ಅಂತ ಇಟ್ಕೊಳ್ಳಿ. ಆಗ ನೀವೇನು ಮಾಡ್ತೀರಿ? ತಕ್ಷಣ ತಗೊಂಡೋಗಿ ರಿಪೇರಿ ಮಾಡಿಸ್ತೀರಿ ಅಲ್ವಾ? ಯಾಕೆ ಹೇಳಿ? ಅದು ನಿಂತು ಹೋದರೆ ಕೆಲಸ ಕೆಡುತ್ತೆ ಅಂತ. ಹಾಗೆ ಅನಾರೋಗ್ಯ ಕಾಡಿ ನಮ್ಮ ದೇಹಕ್ಕೆ ಏನಾದರೂ ಸುಸ್ತಾದರೆ ಕಡೆಗಣಿಸ್ತೀರಿ. ಹಾಗೆ ಅನಾರೋಗ್ಯ ಕಾಡಿ ನಿಮ್ಮ ದೇಹಕ್ಕೇನಾದರೂ ಸುಸ್ತಾದರೆ ಅಯ್ಯೋ ಅದ ಬಗ್ಗೆ ನೀವು ತಿರಸ್ಕಾರ ಮಾಡ್ತೀರಿ. ಇಷ್ಟು ದೊಡ್ಡ ದೇಹಕ್ಕೆ ಏನಾಗ್ಬಿಡುತ್ತೆ ಅಂತ. ಈ ತಾತ್ಸಾರ ಇದೆಯಲ್ಲ, ಅದು ಒಳ್ಳೆಯದಲ್ಲ ಫ್ರೆಂಡ್ಸ್. ಒಂದು ಸಮೀಕ್ಷೆ ಪ್ರಕಾರ ಭಾರತದಲ್ಲಿ 70% ಹೆಚ್ಚು ಮಹಿಳೆಯರು ತಮ್ಮ ಆರೋಗ್ಯದ ಕಡೆ ನಿಗಾ ಕೊಡ್ತಾ ಇಲ್ಲ ಅಂತ ತಿಳಿದು ಬಂದಿದೆ. ಇದು ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲ. ನಿಮಗೆಲ್ಲ ಗೊತ್ತು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಒಂದು ಮಾತಿದೆ. ಈ ರೋಗ ಬಂದ ಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತ ಮುಂಚೆನೇ ಜಾಗ್ರತೆ ವಹಿಸಿದ್ರೆ ಒಳ್ಳೇದಲ್ವಾ? ಬನ್ನಿ, ಈಗ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ, ಗಮನ ಇಟ್ಟು ಕೇಳಿ, ಆಯ್ತಾ? ಮೊದಲನೇದಾಗಿ ಆಹಾರ. ನೀವು ಸೇವಿಸೋ ಆಹಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಹಿಂದಿಗಿಂತ ಇಂದು ಹೆಣ್ಣಿಗೆ ತುಂಬ ಜಾಸ್ತಿ ಜವಾಬ್ದಾರಿ ಬಂದ್ಬಿಟ್ಟಿದೆ. ಹಿಂದೆಲ್ಲ ಕೇವಲ 4 ಗೋಡೆ ಮಧ್ಯ ಇರ್ತಿದ್ಲು, ಗಂಡ, ಮನೆ, ಮಕ್ಕಳು ಅವಳ ಕಾರ್ಯಕ್ಷೇತ್ರ ಆಗಿತ್ತು. ಆದರೆ ಈಗ ಹಾಗಲ್ಲ. ಸಂಸಾರದ ಜವಾಬ್ದಾರಿ ಜೊತೆಗೆ ಹೊರ ಹೋಗು ದುಡಿಬೇಕಾಗಿದೆ. ಸಂಸಾರಕ್ಕೆ ಆರ್ಥಿಕವಾಗಿ ನೆರವಾಗ್ತಾ ಇದ್ದಾಳೆ ಕೂಡ. ಈ ಮಲ್ಟಿ ಟಾಸ್ಕಿಂಗ್ ಅಂತಾರಲ್ಲ, ಅದು ಇವಳದ್ದಾಗಿ ಹೋಗಿದೆ. ಇಷ್ಟು ಧಾವಂತದ ಬದುಕು ಅವಳು ನಡೆಸ್ತಾ ಇದ್ದಾಳೆ ಅಲ್ವಾ? ಈ ಗಡಿಬಿಡಿಲಿ ಸಮಯ ಪಾಲನೆ ಕೂಡ ಮಾಡಬೇಕಲ್ವಾ?
ಹಾಗಾಗಿ ಆರೋಗ್ಯದ ಕಡೆ ಗಮನ ಹರಿಸೋದು ಅವಳಿಗೆ ಕಷ್ಟ ಆಗಿದೆ, ನಂಗೆ ಅರ್ಥ ಆಗತ್ತೆ. ಸದಾ ಈ ಗಡಿಯಾರದ ಹಿಂದೆ ಹೆಜ್ಜೆ ಹಾಕ್ತಾ ಇರೋ ಅವಳಿಗೆ ತನ್ನ ಬಗ್ಗೆ, ತನ್ನ ಆರೋಗ್ಯದ ಬಗ್ಗೆ ಯೋಚಿಸೋಕ್ಕೂ ಸಮಯ ಸಿಗ್ತಾ ಇಲ್ಲ. ಆಗಲೇ ಹೇಳಿದ ಹಾಗೆ, ಅಯ್ಯೋ ಇಷ್ಟು ದೊಡ್ಡ ದೇಹಕ್ಕೆ ಏನಾಗದೀತು, ಸದ್ಯ ನಡೆಸೋಣ, ತೀರಾ ಸಾಗದೇ ಇದ್ದಾಗ ನೋಡ್ಕೊಂಡ್ರಾಯ್ತು ಅನ್ನೋಂತಹ ತಾತ್ಸಾರ ಬಂದ್ಬಿಟ್ಟಿದೆ. ಗೆಳತಿಯರೇ, ನಿಮಗೆ ತಿಳಿದಿರಲಿ, ಈ ತಾತ್ಸಾರವೇ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆದೀತು ಜೋಕೆ. ನೀವು ಸದೃಢರಾಗಿದ್ದರೆ ಮಾತ್ರ ಕುಟುಂಬ, ಸಮಾಜ ಎರಡೂ ಸುಸ್ಥಿತಿಯಲ್ಲಿ ಇರಬಲ್ದು ಅಂತ ನಿಮಗೆ ನೆನಪಿರಬೇಕು. ಸಂಸಾರದ ಮುಖ್ಯ ಇಂಜಿನ್ ನೀವೇ. ನಿಮ್ಮ ದೇಹಕ್ಕೆ ಸರ್ವಿಸಿಂಗ್ ಬೇಡವಾ? ದಯವಿಟ್ಟು ಸ್ವಯಂ ಕಾಳಜಿ ವಹಿಸಿ. ನಿಮ್ಮ ಆರೋಗ್ಯದ ಕಡೆನೂ ನೀವು ಕಾಳಜಿ ವಹಿಸಿ. ಅದನ್ನು ಸ್ವಾರ್ಥ ಅಂತ ಅಂದ್ಕೋಬೇಡಿಯಪ್ಪ. ಮೊದಲು ನೀವು ಗಟ್ಟಿಯಾಗಿರಬೇಕು. ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಹ್, ಮಾತಾಡ್ತಾ ಎಲ್ಲೆಲ್ಲಿಗೋ ಹೋಗ್ಬಿಡ್ತು. ಆಹಾರದ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ? ಹೌದು, ಇದಕ್ಕೆ ಗಮನ ಕೊಡಲೇಬೇಕಾಗತ್ತೆ ನೀವು. ನಿಮ್ಗೆ ಗೊತ್ತು, ಇಂದು ಫಾಸ್ಟ್ ಫುಡ್ ಯುಗ ಅಂತ. ಆರ್ಡ್ರ್ ಮಾಡ್ತೀವಿ, ತರಿಸ್ಕೋತೀವಿ, ತಿಂತೀವಿ, ಆ ಥರ ಆಗ್ಬಿಟ್ಟಿರುತ್ತೆ. ಆದರೆ ನೆನಪಿರಲಿ, ಬರೀ ಬಾಯಿ ರುಚಿ ಇದ್ದರೆ ಸಾಲದು, ದೇಹಕ್ಕೆ ಬೇಕಾಗೋ ಪೌಷ್ಟಿಕಾಂಶಗಳು ಅದರಲ್ಲಿ ಇದೆಯಾ ಅಂತಲೂ ನೀವು ಗಮನಿಸಬೇಕಾಗತ್ತೆ. ಕಬ್ಬಿಣದ ಅಂಶ, ಕ್ಯಾಲ್ಶಿಯಂ, ನಾರಿನಂಶ ಇರೋ ತರಕಾರಿಗಳನ್ನು ಹೆಚ್ಚೆಚ್ಚಾಗಿ ಬಳಸಿ. ಸೊಪ್ಪು, ಕ್ಯಾರೆಟು, ಮೊಳಕೆ ಬರಿಸಿದ ಕಾಳು, ಬೀನ್ಸು, ಡ್ರೈ ಫ್ರೂಟ್ಸು, ಸಿಟ್ರಸ್ ಇರೋ ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು, ಬ್ರೋಕೋಲಿ ಇವೆಲ್ಲ ಹೆಚ್ಚಾಗಿ ಸೇವಿಸಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕರಿದ ಪದಾರ್ಥಗಳನ್ನು ಕಡಿಮೆ ಮಾಡಿ. ಅತಿಯಾದ ಸಕ್ಕರೆ ಬಳಕೆ ಬೇಡ. ಅದ್ರ ಬದಲು ಸ್ವಲ್ಪ ಬೆಲ್ಲ ಬಳಸ್ಬೋದು. ಫ್ರಿಜ್ನಲ್ಲಿ ಬಹುದಿನಗಳು ಶೇಖರಿಸಿಟ್ಟಿದ್ದ ಆಹಾರಗಳನ್ನ ಬಳಕೆ ಕಡಿಮೆ ಮಾಡಿಪ್ಪ. ಮೂಳೆ ಶಕ್ತಿವರ್ಧನೆಗೆ ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿರೋ ಹಾಲು, ಮೊಸರು, ತುಪ್ಪ, ತರಕಾರಿ ಇವನ್ನೆಲ್ಲ ಬೆಳೆಸಿ. ಇದು ಮೂಳೆಗಳನ್ನು ಗಟ್ಟಿಯಾಗಿ ಇಡುತ್ತೆ ಕೂಡ. ಒಂದು ಹೆಣ್ಣು ಪ್ರೌಢಾವಸ್ಥೆಗೆ ಬರ್ತಾಳೆ, ಋತುಮತಿ ಆಗ್ತಾಳೆ, ಯೌವನ, ವಿವಾಹ, ನಂತರ ಮಕ್ಕಳು, ಅವುಗಳ ಲಾಲನೆ ಪಾಲನೆ ಎಲ್ಲರ ಜೊತೆಗೆ ಸಂಸಾರನೂ ಅಚ್ಚುಕಟ್ಟಾಗಿ ನಿಭಾಯಿಸೋ ಜವಾಬ್ದಾರಿ ಹೊತ್ತಿರ್ತಾಳೆ. ಈ ಎಲ್ಲ ಜಂಜಾಟದಲ್ಲಿ ಶಕ್ತಿಗುಂದಿರ್ತಾಳೆ. ಶಾರೀರಿಕವಾಗಿ ದುರ್ಬಲಲಾಗ್ತಾ ಬರ್ತಿರ್ತಾಳೆ. ಮುಟ್ಟು ನಿಲ್ಲೋ ಸಮಯ ಬಂದಾಗ ಹಾರ್ಮೋನ್ಗಳ ಏರುಪೇರಿಂದಾಗಿ ಹಲವಾರು ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಾಡೋಕೆ ಶುರುವಾಗ್ಬಿಟ್ಟಿರುತ್ತೆ. ಈ ಸ್ಥೂಲಕಾಯ, ಮಂಡಿ ನೋವು, ಹಿಂಡಿ ನೋವು, ಅಧಿಕ ರಕ್ತಸ್ರಾವ, ಗರ್ಭಕೋಶ ಜಾರೋದು, ಮಲಬದ್ಧತೆ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ, ಹೀಗೆ ಇತ್ಯಾದಿಗಳು ಸಾಮಾನ್ಯವಾಗಿ ಹೆಣ್ಣನ್ನು ಕಾಡೋ ಸಮಸ್ಯೆಗಳು. ಹೌದಾ ಅಲ್ವೋ? ಇದನ್ನೆಲ್ಲ ಉದಾಸೀನ ಮಾಡದೆ ಡಾಕ್ಟ್ರಿಗೆ ತಕ್ಷಣವೇ ತೋರಿಸಿಪ್ಪ. ಅವ್ರ ಸಲಹೆ ಪಡೀರಿ. ಪೌಷ್ಟಿಕ ಸಮತೋಲನದ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ತಗೊಳ್ಳೋದು ಮರೀಲೇಬೇಡಿ. ಊಟ, ತಿಂಡಿ, ನೀರು ಇವೆಲ್ಲ ತುಂಬ ಹಶ್ವಾಗೋವರೆಗೂ ಕಾಯಕ್ಕೆ ಹೋಗಬಾರ್ದು. ಅದು ನಿಮ್ಮ ದೇಹಕ್ಕೆ ಶಕ್ತಿ ಕೊಡೋಕ್ಕೆ ಬೇಕೇ ಬೇಕಾಗುತ್ತೆ. ಸಮಯಕ್ಕೆ ಸರಿಯಾಗಿ ತಗೊಳ್ಳಿ. ಒಂದು ಸಿಂಪಲ್ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಒಂದು ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಿ ಹಣ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ, ಓಕೆನಾ? ಅದರಿಂದ ಬರೀ ಹಣನ ತೆಗಿತಾನೇ ಇದ್ದರೆ ಏನಾಗುತ್ತೆ ಹೇಳಿ? ಏನಾಗುತ್ತೆ? ಖಾಲಿ ಆಗತ್ತೆ. ಅಕೌಂಟಲ್ಲಿ ದುಡ್ಡೇ ಇರಲ್ಲ. ನಮ್ಮ ದೇಹನೂ ಅಷ್ಟೇ. ನಾವು ಶಕ್ತಿನೆಲ್ಲ ಬರೀ ಖರ್ಚು ಮಾಡ್ತಾನೇ ಇದ್ದರೆ ನಾವು ನಿಶ್ಶಕ್ತರಾಗಿ ಎಲ್ಲದರಲ್ಲೂ ಆಸಕ್ತಿ ಕಳ್ಕೋಬೇಕಾಗತ್ತೆ. ಅದಕ್ಕೆ ನಾವು ಶಕ್ತಿಯನ್ನು ಬರೀ ಖರ್ಚು ಮಾಡಬಾರ್ದು. ಒಳ್ಳೆ ವಿಶ್ರಾಂತಿ, ಆಹಾರ ಸೇವನೆ ಮೂಲಕ ಡೆಪಾಸಿಟ್ ಮಾಡಬೇಕು. ನಾ ಹೇಳೋದು ಸರಿ ತಾನೆ? ಎರಡನೇ ಟಿಪ್ಸ್ ಹೇಳ್ತೀನಿ. ವ್ಯಾಯಾಮ. ಈ ನಡಿಗೆ ಇದೆಯಲ್ಲ, ದೇಹವನ್ನು ಚಟುವಟಿಕೆಯಿಂದ ಇಟ್ಕೊಳ್ಳೋದು, ಇದು ತುಂಬ ತುಂಬ ಮುಖ್ಯ ಆಗುತ್ತೆ. ಹೃದಯ ಆರೋಗ್ಯವಾಗಿರಬೇಕು ಅಂದರೆ, ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಮೂಳೆಗಳ ಶಕ್ತಿ ವರ್ಧನೆಗೆ ಈ ಎಲ್ಲ ಚಟುವಟಿಕೆಗಳು ಬೇಕೇ ಆಗುತ್ತೆ. ದಿನಾಗಲೂ ಕನಿಷ್ಠ 30 ನಿಮಿಷಗಳ ವಾಕ್ ಮಾಡಿಪ್ಪ. ಯೋಗ, ಧ್ಯಾನ, ಪ್ರಾಣಾಯಾಮ ಇದು ಎಲ್ಲ ಒಳ್ಳೆಯದೇ. ಏನು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಬೇಕು ಅಂತ ಏನೂ ಇಲ್ಲ. ಹೊರಗೆ ಹೋಗ್ಲಿಕ್ಕೆ ಆಗಲೇ ಇಲ್ವಾ? ಬೇಡ, ಮನೇಲೇ ಏನಾದರೂ ಸ್ಟ್ರೆಚ್ ಎಕ್ಸಸೈಸಸ್ ಇರುತ್ತಲ್ಲ, ಅದನ್ನು ಮಾಡಿದರೂ ಸಾಕು. ಕೆಲವರು ಏನಾದರೂ ಅಂಗಡಿಗೆ ಹೋಗ್ಬೇಕಾಗಿ ಬಂದರೆ ಅದು ಮನೆ ಹತ್ರನೇ ಇದ್ದರೂ ಅಯ್ಯೋ ನಡೆಯೋರು ಯಾರು ಬೇಜಾರು ಅಂತ ಗಾಡಿ ಹತ್ತಿ ಹೋಗ್ತಿರ್ತಾರೆ.
ಹಾಗೆ ಮಾಡಕ್ಕೆ ಹೋಗಬೇಡಿ. ಆದಷ್ಟು ಕಾಲ್ನಡಿಗೆಯನ್ನು ಅಭ್ಯಾಸ ಮಾಡ್ಕೊಳ್ಳಿ. ಲಿಫ್ಟ್ ಬದಲಾಗಿ ಮೆಟ್ಲು ಬಳಸಿಪ್ಪ. ಈ ವಾಕಿಂಗ್ ಮಾಡಿದ್ರೂ ಸಾಕಾಗತ್ತೆ. ಅದರಿಂದ ಎಷ್ಟು ಒಳ್ಳೇದಿದೆ ಗೊತ್ತಾ? ಮೆದುಳಿಗೆ ನಿರಂತರ ರಕ್ತ ಪೂರೈಕೆ ಆಗತ್ತೆ. ಈ ದುಡಿಯೋ ಧಾವಂತದಲ್ಲಿ ನಿಮ್ಮ ಆರೋಗ್ಯ ನೀವು ಮರೆಯೋ ಹಾಗಿಲ್ಲ. ಪ್ರತಿದಿನ ಇಂತಿಷ್ಟು ಸಮಯ ಅಂತ ವಾಕಿಂಗ್ಗೆ ಮೀಸಲಾಗಿ ಇಟ್ಬಿಡಿ. ದೇಹ ದಂಡಿಸಿ ಆ ಮೂಲಕ ಆರೋಗ್ಯ ವೃದ್ಧಿ ಮಾಡ್ಕೊಳ್ಳಿ, ಆಯಿತಾ? ಒಳ್ಳೆ ಮೂಡು, ಒಂದಿಷ್ಟು ಕಸರತ್ತು, ಹಿತಮಿತವಾದ ಪೌಷ್ಟಿಕ ಆಹಾರ ಸೇವನೆ, ಇದಿಷ್ಟಿದ್ರೆ ಬೇಕಾದಷ್ಟಾಯಿತು. ಒಂದೇ ಒಂದು ಗುಟ್ಟು ಹೇಳ್ತೀನಿ, ತುಂಬ ತುಂಬ ಇಂಪಾರ್ಟೆಂಟು, ತುಂಬ ಮುಖ್ಯವಾದ್ದು. ಆಯಸ್ಸು ದೀರ್ಘವಾಗಿರಬೇಕು ಅಂದರೆ ನೀವು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿರಲೇಬೇಕು. ದೈಹಿಕ ಚಟುವಟಿಕೆ ಸ್ವಸ್ಥ ಜೀವನದ ಗುಟ್ಟು ಕಣಪ್ಪ. ಹೀಗಿದ್ದರೆ ಮಾತ್ರ ದೇಹ ಮನಸ್ಸು ಎರಡೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಆ ಮೂಲಕ ಆರೋಗ್ಯನೂ ಚೆನ್ನಾಗಿರುತ್ತೆ. ಅಯ್ಯೋ, ಬರೀ ದೇಹದ ಆರೋಗ್ಯದ ಬಗ್ಗೆನೇ ಆಗಿಂದ ಹೇಳ್ತಾ ಇದ್ದೀನಲ್ಲ, ನಮಗೆ ಸಿಕ್ಕಾಪಟ್ಟೆ ಚಿಂತೆ ಇದೆ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ ಮೇಡಮ್ ಅಂತ ಕೇಳ್ತಾ ಇದ್ದೀರಾ? ಹೇಳ್ತೀನಿ. ಈಗ ಅದನ್ನೇ ಹೇಳಕ್ಕೆ ಅಂತ ಹೊರಟಿದ್ದೆ, ಅಷ್ಟರಲ್ಲಿ ನೀವೇ ಕೇಳಿದ್ರಿ ಅಷ್ಟೇ. ಅಲ್ಲಿಗೆ ನಂಗೆ ಅನಿಸ್ತಾ ಇದೆ ನೀವೆಲ್ಲ ನನ್ನ ಮಾತನ್ನು ಗಮನ ಇಟ್ಟು ಕೇಳ್ತಿದ್ದೀರಾ ಅಂತ ಆಯಿತು. ವೆರಿ ಗುಡ್. ಬರೀ ಕೇಳೋದಲ್ಲ, ಪಾಲಿಸ್ತಾನೂ ಇರಬೇಕಾಗತ್ತೆ. ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಹೇಳೋದಾದರೆ ಇದು ತುಂಬ ತುಂಬ ಮುಖ್ಯ ಆಗತ್ತೆ ಮನುಷ್ಯನಿಗೆ. ಎಲ್ರಿಗೂ ಬೇಕಾಗಿರೋದೇ ಮನಃಶಾಂತಿ, ನೆಮ್ಮದಿ ಅಲ್ವಾ? ಜೊತೆಗೆ ದೈಹಿಕ ಆರೋಗ್ಯ. ಈ ಮನಸ್ಸು ಸದಾ ಖುಷಿಯಾಗಿರಬೇಕು ಅಂದರೆ ಒಂದೇ ಒಂದು ಸೂತ್ರ ಇರೋದು. ಅದೇನಪ್ಪ ಅಂದರೆ, ಮೊದಲು ಚಿಂತೆ ಮಾಡೋದು ಬಿಡಿ. ಅದನ್ನು ಮೂಟೆ ಕಟ್ಟಿ ದೂರ ಇಟ್ಬಿಡಿ. ಆತಂಕ, ಖಿನ್ನತೆ, ನಿದ್ರಾಹೀನತೆ, ಅಸಹಾಯಕತೆ, ಸುಸ್ತು, ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಇರೋದು, ಭಯ, ಅಸ್ಥಿರತೆ, ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರೋದೇ ಕಣ್ರಿ. ನನಗೆ ಹುಷಾರಾಗದೇ ಇರುವಂಥ ಕಾಯಿಲೆ ಏನಾದರೂ ಬಂದುಬಿಟ್ರೆ, ಹಾಗಾಗ್ಬಿಟ್ರೆ, ಹೀಗಾಗ್ಬಿಟ್ರೆ, ಪರಾಧೀನ ಆಗಿ ಎಲ್ರಿಗೂ ತೊಂದರೆ ಕೊಡೋ ಹಂಗಾಗ್ಬಿಟ್ರೆ ಅಂತೆಲ್ಲ ಚಿಂತೆ ಮಾಡ್ತಾ ಕೂರಬೇಡಿ. ಎಲ್ಲ ಸಮಸ್ಯೆಗಳಿಗೂ ತಲೆ ಕೆಡಿಸ್ಕೋಬೇಡಿ. ಸಮಸ್ಯೆ ಬಂದೇ ಬರುತ್ತೆ, ಮನುಷ್ಯಂಗಲ್ದೆ ಮರಕ್ಕ ಬರುತ್ತೆ. ಈಗ ಬಂದ್ಬಿಟ್ಟಿದ್ಯಪ್ಪ, ಅಯ್ಯೋ ಬಂತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋ ಬದಲು ಅದರಿಂದ ಹೊರ ಬರೋದು ಹೇಗೆ ಅಂತ ಚಿಂತೆ ಮಾಡಿ. ತಜ್ಞ ವೈದ್ಯರ ಬಳಿ ಹೋಗಿಪ್ಪ, ಔಷಧಿ ಕೊಡ್ತಾರೆ, ತಗೊಳ್ಳಿ, ಹುಷಾರಾಗತ್ತೆ ಅಷ್ಟೇ. ನನ್ನ ಮಗನೂ ಒಬ್ಬ ಖ್ಯಾತ ಮನೋವೈದ್ಯ. ಅವನು ಹೇಳೋದು ಏನು ಗೊತ್ತಾ? ಅವನು ಯಾವಾಗಲೂ ಹೇಳ್ತಿರ್ತಾನೆ, ಅಮ್ಮ ನೀವು ಯಾವಾಗ ಚಿಂತೆ ಮಾಡಬೇಕಪ್ಪ ಅಂದರೆ ನಿಮಗೆ ಬಂದಿರೋ ಕಾಯಿಲೆಗೆ ಮದ್ದೇ ಇಲ್ಲದೆ ಇದ್ದಾಗ. ಈಗೇನು ಟೆಕ್ನಾಲಜಿ ಬೆಳೆದಿದೆ, ತುಂಬ ಇಂಪ್ರೂವ್ ಆಗಿದೆ, ಎಲ್ಲ ಕಾಯಿಲೆಗೂ ಮೆಡಿಸಿನ್ ಬಂದಿದೆ. ಆದ್ದರಿಂದ ಯಾರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಇರ್ತಾನೆ. ಪ್ರತಿಯೊಬ್ಬರೂ ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸ್ಕೋಬೇಕಾಗತ್ತೆ. ನೆಗೆಟಿವಿಟಿ ಇರಬಾರ್ದು, ಅದನ್ನು ತೆಗೆದು ಹಾಕ್ಬಿಡ್ಬೇಕು. ಆಗ ಬಂದ ಸಮಸ್ಯೆ ಎದುರಿಸೋಕೆ ಶಕ್ತಿ ತಾನಾಗೇ ಬರುತ್ತೆ. ಆಗ ಯಾವುದೂ ನಮಗೆ ಕಷ್ಟ ಅನಿಸಲ್ಲ. ಎಲ್ಲ ಒತ್ತಡ, ಆತಂಕ ಮರೆತು ಜೀವನ ಆರಂಭಿಸಿ. ಕೇವಲ ಹಣ ಇದ್ದರೆ ಸಾಲದು ನಿಮ್ಮ ಹತ್ರ, ಅದನ್ನು ಅನುಭವಿಸೋಕ್ಕೂ ಆರೋಗ್ಯ ಬೇಕಾಗತ್ತಲ್ವಾ? ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಕಾಳಜಿ ವಹಿಸಿ. ಇಲ್ಲ ಅಂದರೆ ನೀವು ದುಡಿದಿದ್ದೆಲ್ಲ ಬರೀ ಚಿಕಿತ್ಸೆಗೆ ಖರ್ಚಾಗೋಗಿತ್ತು. ಆಮೇಲೆ ಇನ್ನೊಂದು ಹೇಳ್ತಿದ್ದೀನಿ, ಯಾವತ್ತೂ ಅಂತರ್ಮುಖಿಗಳಾಗಿರಬೇಡಿ. ಹೆಚ್ಚು ಮಾತನಾಡಿ, ಅದು ಮೆದುಳನ್ನು ಆಕ್ಟಿವೇಟ್ ಮಾಡುತ್ತೆ ಕೂಡ, ಮಾನಸಿಕ ಖಿನ್ನತೆಯನ್ನು ದೂರ ಮಾಡುತ್ತೆ. ಆಮೇಲೆ ಒಳ್ಳೆ ಸ್ನೇಹಿತೆಯರನ್ನು ಮಾಡ್ಕೊಳ್ಳಿ. ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ಶಕ್ತಿ ತುಂಬುವಂಥವರಾಗಿರ್ಬೇಕು ಆ ಗೆಳತಿಯರು. ಅವರೊಂದಿಗೆ ಮನಸ್ಸು ಬಿಚ್ಚಿ ಮಾತಾಡಿ, ಹರಟೆ ಹೊಡೀರಿ. ನಿಮಗೆ ಸಂಗೀತ ಇಷ್ಟನಾ? ಕೇಳಿ. ದೇವ್ರ ನಾಮ ಹಾಡಬೇಕೆನ್ನಿಸ್ತಾ? ಹಾಡಿಯಪ್ಪ. ನಗಿ, ಖುಷಿಯಾಗಿರಿ. ಆಗ ಮನಸ್ಸು ಎಷ್ಟು ಹಗುರ ಅಂತ ಅನಿಸುತ್ತೆ ಅಂತ ನೋಡಿ. ಬೇಕಾದರೆ ಮನಸ್ಸು ಹಗುರ ಆದರೆ ಅರ್ಧ ಕಾಯಿಲೆ ಮಾಯ ಆದ ಹಾಗೆ. ಫ್ರೆಂಡ್ಸ್, ಇನ್ನೊಂದು ಮುಖ್ಯವಾದ ವಿಷಯ, ಕಣ್ತುಂಬ ನಿದ್ರೆ ಮಾಡಿಪ್ಪ. ಕಡೇ ಪಕ್ಷ 7-8 ಗಂಟೆಗಳ ಕಾಲ ನಿದ್ದೆ ಬೇಕಾಗುತ್ತೆ. ಆ ಸಮಯದಲ್ಲಿ ಅಂದು ನೀವು ಕಳೆದಿರೋ ಖುಷಿ, ಸಂತೋಷ ಕ್ಷಣಗಳನ್ನು ನೆನಪಿಸ್ಕೊಂಡು ನಿದ್ದೆ ಹೋಗಿ. ಅಂದಿನ ಕಹಿ ಘಟನೆಗಳನ್ನೇನಾದರೂ ನೆನಪಿಸ್ಕೊಂಡು ಮಲಗಿದ್ರೋ ನಿದ್ರೆ ಬರೋದೇ ಇಲ್ಲ. ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದೀತು ಜೋಕೆ.
ಈ ನಿದ್ರೆ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಒಂದು ಪ್ರಮುಖ ಭಾಗ ಅಪ್ಪ. ಇದರಿಂದ ದಣಿ ಮೆದುಳಿಗೆ ವಿಶ್ರಾಂತಿ ಸಿಗುತ್ತೆ, ರೋಗ ನಿರೋಧಕ ಶಕ್ತಿಯೂ ಹೆಚ್ಚಾಗುತ್ತೆ, ಮನಸ್ಸಿನ ಆತಂಕ, ಖಿನ್ನತೆ, ಒತ್ತಡ ಎಲ್ಲ ಕಡಿಮೆ ಮಾಡಿ ಮನಸ್ಸು ಹಾಗೂ ದೇಹವನ್ನು ಉಲ್ಲಸಿತವಾಗಿಡುತ್ತೆ. ಆದ್ರಿಂದ ನಾನು ಹೇಳಿದ್ದು, ನಿಮ್ಮ ಚಿಂತೆಗಳನ್ನೆಲ್ಲ ಮೂಟೆ ಕಟ್ಟಿ ದೂರ ಇಟ್ಬಿಡಿ, ಆಯ್ತಾ? ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಇದೆಲ್ಲದರ ಜೊತೆಗೆ ಆಗಾಗ ಆರೋಗ್ಯ ತಪಾಸಣೆ ಮಾಡಿಸೋದನ್ನು ಮರಿಬೇಡಿ, ಉದಾಸೀನ ಮಾಡಬೇಡಿ. ಉದಾಹರಣೆಗೆ ಹೇಳ್ತೀನಿ, ನಮ್ಮ ಫೋನ್ನಲ್ಲಿ ಚಾರ್ಜು 5%ಗೆ ಏನಾದ್ರು ಇಳ್ದಿದ್ರೆ ಏನು ಮಾಡ್ತೀವಿ? ಅಬ್ಬಾ, ಎಷ್ಟು ಗಾಬರಿ ಆಗ್ತೀವಿ ಅಲ್ವಾ? ಅಯ್ಯೋ, ನಂಗೀಗ ಇಂಪಾರ್ಟೆಂಟ್ ಕಾಲ್ ಬರೋದಿತ್ತು, ಹಿಂಗಾಗೋಗಿದೆಯಲ್ಲ, ಈಗಲೇ ಆಗಬೇಕಿತ್ತಾ ಅಂತ ಅದನ್ನು ಕೂಡಲೇ ಚಾರ್ಜಿಗೆ ಹಾಕಿ ಇಡ್ತೀವಿ ಅಲ್ವಾ? ಅದೇ ನಮ್ಮ ದೇಹದ ಚಾರ್ಜಿಂಗ್ 0%ಗೆ ಬಂದರೂ ಅದನ್ನು ಕಡೆಗಣಿಸಿ ಕೆಲಸ ಮಾಡ್ತಾನೆ ಇರ್ತೀವಿ. ನೀವೇ ಇಡೀ ಮನೆ ಆಧಾರ ಸ್ತಂಭ. ಆದ್ದರಿಂದ ಹೇಳ್ತಾ ಇದ್ದೀನಿ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ರಕ್ತದೊತ್ತಡದ ಪರೀಕ್ಷೆ ಮಾಡಿಸಿ, ಮಧುಮೇಹದ ಪರೀಕ್ಷೆ ಅಂತಿರುತ್ತೆ, ಗರ್ಭಕೊರಳಿನ ಕ್ಯಾನ್ಸರ್ ಪರೀಕ್ಷೆ ಪತ್ತೆ ಹಚ್ಚೋಕ್ಕಿರುತ್ತೆ, ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಮಾಡ್ತಾರೆ, ಸ್ತನ ಕ್ಯಾನ್ಸರ್ ಪತ್ತೆ ಹಚ್ಚೋಕ್ಕೆ ಮ್ಯಾಮೋಗ್ರಫಿ ಪರೀಕ್ಷೆ ಇದೆ. ಇದನ್ನೆಲ್ಲ ಆಗಾಗ ನಿಯಮಿತವಾಗಿ ಮಾಡಿಸಿ, ದಿನ ಅಲ್ಲ, ಅದನ್ನು ರೊಟೀನಲ್ಲೇ ಇಟ್ಕೊಂಡಿರ್ಬೇಕಾಗತ್ತೆ. ಅದನ್ನು ಏನೂ ಇರಲ್ಲ ಇದ್ರೂ ಅದು ರೂಟ್ ಔಟ್ ಆಗಬೇಕಾಗತ್ತೆ. ಮುಂಚೆನೇ ಪತ್ತೆ ಹಚ್ಚಿದರೆ ಅದನ್ನು ಪೂರ್ಣವಾಗಿ ಗುಣಪಡಿಸ್ಬೋದು, ನೀವು ಖುಷಿಯಾಗಿರ್ಬೋದು ಅಂತ ಹೇಳ್ತಾ ಇರೋದು. ಇನ್ಯಾವುದೇ ಆರೋಗ್ಯ ಸಮಸ್ಯೆ ಬಂದರೂ ನಿರ್ಲಕ್ಷ್ಯ ಮಾಡದೆ ವೈದ್ಯರಿಗೆ ತೋರಿಸಿಪ್ಪ. ಎಷ್ಟೋ ಜನ ಹೆಚ್ಚಾಗೋವರೆಗೂ ಸುಮ್ಮನೆ ಇದ್ದು ತೀರಾ ಸಾಗಲ್ಲ ಅಂದಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಆ ಕೈ ಮೀರಿರುತ್ತೆ, ಹಾಗಾಗೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕೂಡಲೇ ಚಿಕಿತ್ಸೆ ಮಾಡಿಸಿ ಪರಿಹಾರ ಕಂಡ್ಕೊಳ್ಳಿ. ಓಹ್, ಆಗಲೇ ಸಮಯ ಆಗೋಯ್ತು. ಸಮಯ ಕಳೆದಿದ್ದೇ ತಿಳಿಲಿಲ್ಲ. ಇಲ್ಲಿಗೆ ನಿಲ್ಲಿಸ್ತೀನಿಪ್ಪ. ಕೇಳುಗ್ರೆ, ಗೊತ್ತಾಯ್ತಲ್ಲ ನಾನು ಹೇಳೋದು? ಪ್ರತಿಯೊಬ್ಬ ಮಹಿಳೆಗೂ ತನ್ನ ಜೀವನವನ್ನು ಸುಂದರವಾಗಿಸ್ಕೊಳ್ಳೋ ಶಕ್ತಿ ಇದೆ. ನಿಮ್ಮ ಆರೋಗ್ಯವನ್ನು ನೀವು ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀರೋ ಅಷ್ಟು ನೀವು ಖುಷಿಯಾಗಿರ್ಲಿಕ್ಕೆ ಸಾಧ್ಯ. ನಾನು ಇದುವರೆಗೂ ಹೇಳಿದ್ದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಅಂತಂದರೆ ನಾನು ಹೇಳಿದ್ದಕ್ಕೂ ಸಾರ್ಥಕ. ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕನಸುಗಳನ್ನು ನನಸಾಗಿಸ್ಕೊಳ್ಬಹುದು ಅಲ್ವಾ? ನಿಮ್ಮನ್ನೇ ನಂಬಿರೋ ನಿಮ್ಮ ಕುಟುಂಬವನ್ನು ಇನ್ನೂ ಹೆಚ್ಚು ಖುಷಿಲಿಡಬಹುದು. ಅದರಿಂದ ನಾಳೆ ಅಂತ ಕೂರಬೇಡಿ, ಈಗಲೇ ಉದಾಸೀನ ಮಾಡದೆ ಎಲ್ಲರೂ ಒಂದು ಶಪಥ ಮಾಡಿಯಪ್ಪ, ಸಂಕಲ್ಪ ಮಾಡಿ. ಏನದು? ನಾನು ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತೇನೆ ಅಂತ ಮಾಡ್ತೀರಿ ಅಲ್ವಾ? ಇರುವಷ್ಟು ದಿನವೂ ಸಮಯವನ್ನು ಸಂಭ್ರಮಿಸಿ ಖುಷಿಯಾಗಿ ಬಾಳಿ, ಆಯ್ತಾ? ಎಲ್ರಿಗೂ ಶುಭ ಆಗಲಿ. ಮತ್ತೆ ಸಿಗೋಣ. ನಮಸ್ಕಾರ.